ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೊಟ್ಟಿಗೆ ದ ಟಾಪ್ ಗ್ಲೋಬಲ್ ಟಾಪಿಕ್ ನಾ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಆ ಟಾಪಿಕ್ ಯಾವುದಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನ್. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಮ್ಯಾನಿಫೆಸ್ಟೇಷನನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಕನ್ವರ್ಷನ್ ಆಫ್ ಅ ಪರ್ಸನ್ ಡಿಸೈರ್ಸ್, ಅಂದರೆ ಆಸೆ, ಬಯಕೆಗಳು, ಇಮ್ಯಾಜಿನೇಷನ್, ನಮ್ಮ ಏನು ಥಾಟ್ಸ್ ಅಥವಾ ಆಲೋಚನೆಗಳು, ಇವುಗಳನ್ನು ಆ್ಯಕ್ಷನ್ಗೆ, ಕಾರ್ಯರೂಪಕ್ಕೆ ತರೋ ಅಂಥದ್ದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಕನ್ವರ್ಟಿಂಗ್ ಎ ಪರ್ಸನ್ಸ್ ಡಿಸೈರ್ಸ್, ಇಮ್ಯಾಜಿನೇಷನ್ಸ್ ಆರ್ ಐಡಿಯಾಸ್ ಇನ್ ಟು ದ ರಿಯಾಲಿಟಿ ಆರ್ ಇನ್ ಟು ದ ಆ್ಯಕ್ಷನ್ಸ್, ದಟ್ ಇಸ್ ಕಾಲ್ಡ್ ದ ಮ್ಯಾನಿಫೆಸ್ಟೇಷನ್. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಂದರೆ, ನಾನು ಮನೆ ಕಟ್ಟಿದ್ದೀನಿ, ನನ್ನ ಮನೆ ಇಷ್ಟು ಚೆನ್ನಾಗಿದೆ, ಆ ಮನೆ ಒಳಗಡೆ ನಾವು ಇಷ್ಟು ಚೆನ್ನಾಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಇದ್ದೀವಿ, ಮನೆ ಕಟ್ಟೋದಕ್ಕೆ ಇಷ್ಟೆಲ್ಲ ದುಡ್ಡು ಖರ್ಚಾಗಿದೆ, ಅಷ್ಟೆಲ್ಲ ದುಡ್ಡನ್ನ ನಾನು ಎಷ್ಟು ಕಷ್ಟಪಟ್ಟು ಹೊಂದಿಸ್ದೆ, ಆ ಕಷ್ಟವನ್ನು ನಾವು ಪಡ್ತಾ ಹೋಗೋವಂಥದ್ದು. ಅರ್ಥ ಆಯ್ತಾ? ನಮ್ಮ ಹತ್ರ ಇದೆ ಅಂತ ಫೀಲ್ ಮಾಡಿಕೊಂಡು ಮನೆ ಇದ್ದವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಆ ಥರ ನಾವು ಮಾಡ್ತಾ ಬರೋದು. ಸೊ ನಾವು ಆ ಥರ ಮಾಡ್ತಾ ಬಂದಾಗ, ಸೊ ನಾವು ಮನೆ ಕಟ್ಟೋದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಮತ್ತು ನಮ್ಮ ಡ್ರೀಮ್ಸ್ ಅಥವಾ ನಮ್ಮ ಐಡಿಯಾಸ್ ಏನಿರುತ್ತೆ ಅಥವಾ ನಮ್ಮ ಡಿಸೈರ್ಸ್ ಏನಿರುತ್ತೆ ಅದನ್ನು ಯಾವಾಗಲೂ ನಮಗೆ ಕಣ್ಣಿಗೆ ಕಾಣಿಸೋ ರೀತಿ ಇಟ್ಕೊಬೇಕು. ಸೊ ಆವಾಗ ನಮ್ಮ ಮೈಂಡ್ ಹೇಳ್ತಾ ಹೋಗುತ್ತೆ, ನನ್ನ ಡ್ರೀಮ್ ಇದೆಲ್ಲ, ನಾನು ಇದ್ರ ಟುವರ್ಡ್ಸ್ ನಾನು ವರ್ಕ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು 100 ಔಟ್ ಆಫ್ 100 ಮಾರ್ಕ್ಸ್ ತೊಗೋಬೇಕು ಅಂತ ನನ್ನ ಡಿಸೈರ್ ಅಥವಾ ಏಮ್ ಇರುತ್ತೆ. ಅದನ್ನು ಯಾವಾಗಲೂ ನನ್ನ ವಾಲ್ಪೇಪರಲ್ಲಿ ಅಥವಾ ನನ್ನ ರೂಮ್ ವಾಲಲ್ಲಿ ಪೇಸ್ಟ್ ಮಾಡಿರೋವಂಥದ್ದು, ನಾನು 100 ಔಟ್ ಆಫ್ 100ನ ನಾನು ತೊಗೋಬೇಕು. ಅದನ್ನು ನಾವು ಯಾವಾಗಲೂ ನೋಡಿದಾಗ, ವಿಷನಲ್ಲಿ ಅದು ನಮಗೆ ಕಾಣಿಸ್ದಾಗ, ನಾವು ಯಾವಾಗಲೂ ಟುವರ್ಡ್ಸ್ ದಟ್ಟೆ ವರ್ಕ್ ಮಾಡ್ತಾ ಹೋಗ್ತೀವಿ. ಆವಾಗ ವಿ ವಿಲ್ ಗೆಟ್ ಅ ಗುಡ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ನಮ್ಗೆ ಇಲ್ಲದೆ ಇರೋದನ್ನು ನಾವು ಇದೆ ಅಂತ ಭಾವಿಸ್ತಾ ಹೋಗಬೇಕು, ಫೀಲ್ ಮಾಡಬೇಕು. ಆವಾಗ ಅದು ಒಂದಲ್ಲ ಒಂದಿನ ನಮ್ಮದಾಗುತ್ತೆ. ಈಗ ನಾವು ಅದನ್ನು ಫೀಲ್ ಮಾಡ್ತಾ ಹೋದಾಗ ನಮ್ಮ ಏನು ಥಾಟ್ಸು ಬೇರೆ ಕಡೆ ಹೋಗಲ್ಲ. ಇವಾಗ ನನ್ನ ಹತ್ರ ಮನೆ ಇದೆ, ಇಲ್ಲ ಅನ್ನೋದನ್ನು ನಾನು ಇದೆ ಅಂತ ಭಾವಿಸಿದಾಗ, ಅದು ಇಲ್ಲ ಅನ್ನೋ ಬೇರೆ ಬೇರೆ ನಮ್ಮ ದುಡ್ಡು ಬೇರೆ ಬೇರೆ ಕಡೆ ಖರ್ಚಾಗೋದಕ್ಕೆ, ಲೂಪ್ ಹೋಲ್ಸ್ ಆಗೋದಕ್ಕೆ ಅದು ಚಾನ್ಸಸ್ ಇರಲ್ಲ. ನಾವು ಯಾವಾಗಲೂ ಮನೆ ಕಟ್ಟಬೇಕು, ಮನೆ ಕಟ್ಟೋದಕ್ಕೆ ನಾನು ಇಷ್ಟ ಹಣವನ್ನು ಸಂಗ್ರಹ ಮಾಡಬೇಕು. ಸೊ ಈ ಥರ ವಿಚಾರಗಳ ಕಡೆನೇ ನಮ್ಮ ಮನಸ್ಸು ಹೋಗುತ್ತೆ. ಆವಾಗ ನಾವು ಬೇಗ ನಮ್ಮ ಐಡಿಯಾಸ್, ನಮ್ಮ ಡ್ರೀಮ್ಸನ್ನು ಬೇಗ ಫುಲ್ಫಿಲ್ ಮಾಡ್ಕೊಳ್ಬೋದು. ದಟ್ ಈಸ್ ದ ಮ್ಯಾನಿಫೆಸ್ಟೇಷನ್. ನಮ್ಮ ಹತ್ರ ಇಲ್ಲದೆ ಇರೋದನ್ನು ಇದೆ ಅಂತ ಅಂದ್ಕೊಂಡು ಮುನ್ನೋಗುವಂಥದ್ದು. ಅದು ಒಂದಲ್ಲ ಒಂದಿನ ಅದು ಆಗುತ್ತೆ. ಯಾರು ನಮಗೆ ಏನು ಆಸೆಗಳಿದ್ರೂ ಅದು ನಾವು ಅದ್ರ ಟುವರ್ಡ್ಸ್ ನಾವು ವರ್ಕ್ ಮಾಡಿದ್ರೆ ಒಂದಲ್ಲ ಒಂದಿನ ಅದು ಡೆಫಿನೆಟಾಗಿ ಅದು ಹಾಗೆ ಆಗುತ್ತೆ. ನಾವು ಅದಕ್ಕೆ ಎಫರ್ಟ್ ಕೊಟ್ಟರೆ ಅದು ಹಾಗೆ ಆಗುತ್ತೆ. ಅದೇ ಮ್ಯಾನಿಫೆಸ್ಟೇಷನ್. ಕನ್ವರ್ಟಿಂಗ್ ಅವರ್ ಡ್ರೀಮ್ಸ್, ಡಿಸೈರ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಪ್ಲ್ಯಾನ್ಸ್ ಟು ದ ಆ್ಯಕ್ಷನ್ಸ್ ಆರ್ ಟು ದ ರಿಯಾಲಿಟಿ ಅಷ್ಟೇ. ಬ್ರಿಂಗಿಂಗ್ ಅವರ್ ಪ್ಲ್ಯಾನ್ಸ್ ಇನ್ ಟು ದ ರಿಯಾಲಿಟಿ. ಅದನ್ನು ಇಲ್ಲದೆ ಇರೋದನ್ನು ಇದೆ ಅಂತ ಅಂದ್ಕೊಂಡು, ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ನಾವು ಶ್ರಮ ಪಡಬೇಕು ಅದನ್ನು ಮಾಡ್ಕೊಂಡು ಹೋಗೋದೇ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.